ಆಗಿದೆ ಗಾಡಿ. ಮುಂಬೈ ಟು ಚೆನ್ನೈಗೆ ನಾವು ಶುಂಠಿ ಖಾಲಿ ಮಾಡಿ ಮತ್ತೆ ಲೋಡ್ ಹೋಗಿ ಲೋಡ್ ಮಾಡಿಕೊಂಡು ಸಿಟಿಯಲ್ಲೆಲ್ಲ ತುಂಬ ಟ್ರಾಫಿಕ್ಕು ಅದು ಇದು ತುಂಬ ಕಲಿಬಿಲಿ ಅಲ್ಲೆಲ್ಲ ತುಂಬ ಟಯರ್ಡ್ ಆಗೋಗಿದ್ವಿ. ನಮ್ಮನ್ನು ನಾವು ಸುಧಾರಿಸ್ಕೊಳ್ಳೋದೇ ತುಂಬ ಇದಾಗ್ಬಿಟ್ಟಿತ್ತು. ಅದರಿಂದಾಗಿ ತುಂಬ ಕೆಲಸ ಇರ್ತಾವಲ್ಲ, ಇಲ್ಲಿಗೆ ಹೋಗೋದು, ಅವ್ರು ತಗೊಳ್ಳೋದು, ಇವು ತಗೊಳ್ಳೋದು, ಫೋಟೋ ತೆಗೆಯೋದು, ಅವು ಇವು ತುಂಬ ಇರ್ತದೆ. ಇಲ್ಲಿ ಆಫೀಸಲ್ಲಿ ಹೋಗೋದು, ಮತ್ತು ಇಲ್ಲಿ ಫ್ಯಾಕ್ಟ್ರಿಯಲ್ಲಿ ಹೋಗೋದು, ಮತ್ತು ಇನ್ನೊಂದಾದ್ರೂ ಹೋಗೋದು, ತುಂಬ ಗೊತ್ತಾಗಿರುತ್ತೆ. ಅದರಿಂದಾಗಿ ಅವೆಲ್ಲ ಏನು ವಿಡಿಯೋ ರೆಕಾರ್ಡ್ ಮಾಡಲಿಲ್ಲ. ಈಗ ನಾವು ಎಲ್ಲ ಮುಂಬೈ ಎಲ್ಲ ಬಿಟ್ಟು ಈಗ ಶಿವಾಪುರ ಎಲ್ಲ ಬಿಟ್ಟು ಹೋಗ್ತಾ ಇದ್ದೀವಿ. ಏನು ಮೇಲು ಹತ್ತತ್ರ ಇದ್ದೀವಿ. ಇಲ್ಲಿಂದ ವಿಡಿಯೋ ಶೂಟ್ ಮಾಡಿದ್ದೀವಿ. ಈಗ ತಾನೇ ಒಂದು ಟೀ ಕುಡ್ಕೊಂಡು ಅಣ್ಣವರು ನಾವು ಹೋಗ್ತಾ ಇದ್ದೀವಿ. ಮತ್ತು ಒಂದು ಸ್ಪೆಷಲ್ ವಿಡಿಯೋ ಬೇರೆ ರೆಕಾರ್ಡ್ ಮಾಡ್ತಾ ಇದ್ದೀವಿ ಈ ಗಾಡಿ ಬಗ್ಗೆ. ಆ ವಿಡಿಯೋನೂ ಇಷ್ಟಲ್ಲೇ ಬರುತ್ತೆ. ಸೊ ಆ ವಿಡಿಯೋ ಬೇರೆ ರೆಕಾರ್ಡ್ ಮಾಡ್ತಾ ಇದ್ವಿ. ಕೆಲವೊಂದು ಸನ್ಸೆಟ್ ಶಾರ್ಟ್ಸ್ ಅಂತೆ ಮತ್ತು ಅವು ಇವು ಎಲ್ಲ ಹೊಸದಾಗಿ ಏನೋ ಪ್ರಯತ್ನ ಮಾಡ್ತಾ ಇದ್ದೀವಿ. ಅದರಿಂದಾಗಿ ಅದು ಸ್ವಲ್ಪ ಈ ವಿಡಿಯೋ ಮಾಡೋದ್ರಲ್ಲಿ ಡಿಲೇ ಆಗಿಬಿಡ್ತಿತ್ತು, ಪಾಸ್ ಮಾಡೋದ್ರಲ್ಲಿ ಡಿಲೇ ಆಗಿಬಿಡ್ತಿತ್ತು. ಏನು ಮಾಡೋಕ್ಕಾಗಲ್ಲ. ನೋಡಿರಿ, ನಮ್ಮ ಫ್ರೆಂಡ್ದೊಬ್ಬರದ್ದು ಹಿಂದೆಗಡೆ ಹೋಗ್ತಿದೆ, ಅಲ್ಲಿ ಹೋಗ್ತಿದ್ದಾರೆ. 30 ಇದು 30 ಇದಕ್ಕದಕ್ಕೂ ಡಿಫ್ರೆನ್ಸ್ ಏನಪ್ಪ ಅಂದರೆ ಅದು ಅಲ್ಲಿ ಹೋಗ್ತಾ ಇದ್ರಿ, ಇಲ್ಲಿ ಹೋಗ್ತಾ ಇರುತ್ತೆ ಅಷ್ಟೇ. ಅಂದರೆ ಒಂದು 200 ಮೀಟ್ರ್ ಡಿಫ್ರೆನ್ಸ್ ವ್ಯತ್ಯಾಸ ಇರುತ್ತೆ. ಅದು ದೊಡ್ಡ ಇಂಜಿನ್ನು, ಇದು ಸ್ವಲ್ಪ ಅದಕ್ಕಿಂತ ಸ್ವಲ್ಪ ಚಿಕ್ಕ ಇಂಜಿನ್ನು. ಅದರಿಂದಾಗಿ ಅದಕ್ಕೂ ಸ್ವಲ್ಪ ಡಿಫ್ರೆನ್ಸ್ ಬರುತ್ತೆ. ಅದು ಇದಕ್ಕಿಂತ ಸ್ವಲ್ಪ ಡೀಸೆಲ್ ಜಾಸ್ತಿ ಕುಡಿಯುತ್ತೆ. ದೊಡ್ಡ ಇಂಜಿನ್ನು ಸ್ವಲ್ಪ ಜಾಸ್ತಿನೇ ಕುಡಿಯುತ್ತೆ ಡೀಸೆಲ್ಲು. ಅದೇ ಇದು ಸಣ್ಣ ಇಂಜಿನ್ ಆಗಿರೋದಕ್ಕೆ ಇಷ್ಟೊಂದು ಇದು ಇರಲ್ಲಲ್ಲ, ದಬಾಯಿಸ್ಕೊಂಡು ಹೋದರೆ ಹೋಗುತ್ತೆ. ಆದರೆ ಡೀಸೆಲ್ ಹೋಗ್ಬಿಟ್ರೆ ಮತ್ತೆ ಮೈಲೇಜ್ ಬರೋಲ್ಲ ಗಾಡಿಯಲ್ಲಿ. ಎಲ್ಲ ಕಷ್ಟಪಡೋದು ಅದೇ ಮೈಲೇಜ್ ಅದು ಇದರಲ್ಲಿ ನೋಡಿಸ್ಕೊಂಡ್ರೆ ಗೊತ್ತಾಗೋದಿಲ್ಲ, ಅಂದರೆ ಆಗಲ್ಲ ಈಗಿರೋ ಸಿಚುವೇಶನಲ್ಲಿ. ಅದರಿಂದಾಗಿ ಆರಾಮಾಗಿ ಹೋಗ್ತಾ ಇದ್ದೀವಿ. ಆ ಗಾಡಿ ಸುಮ್ಮನೆ ಕುತ್ಕೊಂಡ್ರೆ ಹೋಗ್ಬಿಡುತ್ತೆ. ಅದು BS6 ಗಾಡಿಗಳು ಅಪ್ಗ್ರೇಡವು. ಕೆಲವರೆಲ್ಲ ಹೇಳ್ತಾ ಇರ್ತಾರೆ BS6 ಗಾಡಿಗಳು ಏನು ಚೆನ್ನಾಗಿರಲ್ಲ, BS3 ಗಾಡಿಗಳು ಚೆನ್ನಾಗಿರ್ತವೆ, BS4 ಗಾಡಿಗಳು ಚೆನ್ನಾಗಿರ್ತವೆ ಅಂತ. ಸರಿ, BS6 ಗಾಡಿಗಳನ್ನ ಓಡಿಸ್ರಿ. ಈಗ ನಾವು ಏನೇ ಆಗಲಿ, ಈಗ ನಾವು ಮುಂಚೆ ಕೀಪ್ಯಾಡ್ ಮೊಬೈಲ್ ಯೂಸ್ ಮಾಡ್ತಾ ಇದ್ವಿ, ಸ್ಕ್ರೀನ್ ಟಚ್ ಬಂತು. ಕೆಲವ್ರು ಏನಂತಾರೆ, ತಂದಿರಲ್ಲ, ನಮಗೆ ಸ್ಕ್ರೀನ್ ಟಚ್ ಎಲ್ಲ ವೇಸ್ಟ್ ಕಣ, ಕೀಪ್ಯಾಡ್ ಸೂಪರ್ ಕಣ ಅಂತಾರೆ. ಅದೇ ಆ ಮೊಬೈಲ್ ಬಳಸೋದು ಬಂದಿದ್ದರೆ ಅವ್ರೇನಂತಾರೆ, ಸೂಪರ್ ಆಗಿರುತ್ತೆ ಕಣ ಮೊಬೈಲು, ಇದರಲ್ಲಿ ಎಲ್ಲ ಬರುತ್ತೆ ಸ್ಮಾರ್ಟ್ಫೋನಲ್ಲಿ. ಕೀಪ್ಯಾಡ್ ಮೊಬೈಲಲ್ಲಿ ಏನೂ ಬರೋಲ್ಲ. ಆ ವ್ಯತ್ಯಾಸ ತಿಳ್ಕೊಂಡವ್ರಿಗೆ ಗೊತ್ತಾಗುತ್ತೆ. ಅದು ಅಪ್ಡೇಟು. ಇದು ಅಷ್ಟೇ, BS3 BS4ಗಿಂತ ಇದು ಅಪ್ಡೇಟೆಡ್. ಆ ಗಾಡಿಗಳನ್ನು ನಾನು ಓಡಿಸಿದ್ದೀನಿ, BS3 ಓಡಿಸಿದ್ದೀನಿ, BS6 BS4 ಓಡಿಸಿದ್ದೀನಿ, BS3 ಓಡಿಸಿದ್ದೀನಿ, ಇದು BS6 ಓಡಿಸ್ತಾ ಇದ್ದೀನಲ್ಲ. ನಮಗೆ ವ್ಯತ್ಯಾಸ ಗೊತ್ತಾಗಲ್ವ ಅಷ್ಟು ಮಾತ್ರ. ಇದು ಚೆನ್ನಾಗಿ ಒಳ್ಳೆ ಸ್ಮೂತಾಗಿ ಹೋಗುತ್ತೆ. ನನಗೆ ಆ್ಯಡ್ ಬ್ಲೂ ಹಾಕಬೇಕು, ಒಂದು ಆ್ಯಡ್ ಬ್ಲೂ ಒಂದು ಎಕ್ಸ್ಟ್ರಾ ಹಾಕಬೇಕಾಗುತ್ತೆ ಈ ಗಾಡಿಗೆ. ಮತ್ತು ಈ ಗಾಡಿಯಲ್ಲೆಲ್ಲ ಕೂಡ ಸೆನ್ಸಾರ್ ಮಾಡಿಟ್ಟಿದ್ದಾರೆ. ಯಾಕಪ್ಪ ಅಂದರೆ ಏನಾದರೂ ತೊಂದರೆ ಆದರೆ ಗಾಡಿಯಲ್ಲಿ ನಾವು ಎಲ್ಲಿ ತೊಂದರೆ ಆಗೈತೆ ಅಂತ ಹುಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಒಂದು ಲ್ಯಾಪ್ಟಾಪ್ ಹಾಕ್ಬಿಟ್ರೆ ಎಲ್ಲಿ ಏನಾಗಿದೆ ಎಲ್ಲ ಆ ಲ್ಯಾಪ್ಟಾಪಲ್ಲಿ ತೋರಿಸ್ಬಿಡುತ್ತೆ, ಅಲ್ಲಿ ಏನು ಫಾಲ್ಟ್ ಆಗಿದೆ. ನೀವು ಗಾಡಿ ಓಡಿಸಬೇಕಾದ್ರೆ ಅಕಸ್ಮಾತ್ ನೀವೇನಾದರೂ ನಿಮ್ಮ ತಪ್ಪಿಂದ ಏನಾದರೂ ಇಂಜಿನ್ ಸೀಟ್ ಆಗಿದೆಯಾ, ಇಲ್ಲ ಇಂಜಿನ್ ಏನಾದರೂ ಡಬಲ್ ಆಗಿತ್ತಾ, ಇಲ್ಲಾಂದರೆ ಬೇರೆ ಏನಾದರೂ ಸಮಸ್ಯೆ ಆಗಿತ್ತಾ, ಅದು ಹೆಂಗಾಯಿತು ಏನು ಪ್ರತಿಯೊಂದು ತೋರಿಸುತ್ತೆ. ಅದರಿಂದಾಗಿ ಇದನ್ನು BS6 ಆಗಿ ಮಾಡಿರೋದು ಅಷ್ಟೇ. ಅದೇ BS6ಅಲ್ಲಿ ಇವೆಲ್ಲ ಇರುತ್ತೆ. BS6 ಚೆನ್ನಾಗೇ ಇರುತ್ತೆ ಓಡಿಸೋಕ್ಕೆ, ಗಾಡಿ ಥರ ಸೂಪರಾಗಿ. ಕೆಲವರೆಲ್ಲ ಏನೋ ವೀಡಿಯೋಗಳು ಯೂಟ್ಯೂಬಲ್ಲಿ ಕೆಲವೊಂದು ಸರಿ ನೋಡ್ತಾ ಇರ್ತೀನಲ್ಲ, ನನಗೆ ಟೈಮ್ ಫ್ರೀ ಇದ್ದಾಗ ಅವ್ರು ನೋಡಿದಾಗಲೆಲ್ಲ ಹೆಂಗೆ ಹೇಳ್ತಾ ಇರ್ತಾರೆ ಅಂದರೆ, ಥರ ಏನೇ ಆಗಲಿ ಅದನ್ನು ನಾವು ಒಂದ್ಸಲಿ ಅದನ್ನು ಓಡಿಸಿ ಇಲ್ಲಾಂದರೆ ಟೆಸ್ಟ್ ಮಾಡಿ ಮಾತಾಡಬೇಕು. ಸುಮ್ಮನೆ ಮಾತಾಡಬಾರ್ದು, ತಪ್ಪಾಗುತ್ತೆ. ಜನಕ್ಕೆ ತಪ್ಪು ಇನ್ಫಾರ್ಮೇಷನ್ ಕೊಟ್ಟಂಗೆ ಆಗುತ್ತೆ ಅಲ್ವಾ ಗುರುಗಳೇ? ಹೌದು. ಸ್ನೇಹಿತರೆ ನೋಡ್ರಿ, ನಮ್ಮ ಸಾಗರ್ ಅವರು ಬೊಂಬೆಯಲ್ಲಿ ಪರಿಚಯ ನಮಗೆ. ಇವರು ಯಾವ್ರಿ ನಿಮ್ಮದು? ನಮ್ಮದು ಹಾಸನ ನೋಡಿದ್ರ, ನನಗೆ ಗೊತ್ತು, ನಿಮಗೂ ಗೊತ್ತಾಗಲಿ ಅಂತ ಅವ್ರ ಬಾಯಲ್ಲೇ ಹೇಳ್ಸಿದ್ದೀನಿ. ನೋಡ್ರಿ, ಪಕ್ಕದಲ್ಲಿ ನಿಂತೈತೆ ಅವ್ರದ್ದು ಗಾಡಿ. ಅದು ಅವರು ಈಗ ಮೈಸೂರಿಗೆ ಹೋಗ್ತಾರೆ, ನಾವು ಚೆನ್ನೈಗೆ ಹೋಗ್ತೀವಿ. ಮೈಸೂರಲ್ಲ 3 ದಿನ ನಿಂತ್ಕೋಬೇಕು. ಅಲ್ಲಿ ಹೋಗಿ ನಿಂತ್ಕೋಬೇಕಂತೆ. ಒಂದು ಬಿಸ್ಕೆಟ್ ಕೊಡ್ತಾಯಿದ್ದೀನಿ, ಹೊಟ್ಟೆ ಹಸಿತು.
ಅಂದರು. ಇಲ್ಲೇ ಡಾಬಾದ ಹತ್ರ ನಿಲ್ಸಿದ್ದೀವಿ. ಒಂದು 20 ನಿಮಿಷ ರೆಸ್ಟ್ ತಗೊಂಡು ಹೋಗ್ತೀವಿ. ಏನಾದರೂ ಹೇಳೋಕ್ಕೆ ಇಷ್ಟಪಡ್ತೀರಾ? ನಮ್ಮನ್ನ ಶ್ರೀನಿಯವ್ರನ್ನ ಸಪೋರ್ಟ್ ಮಾಡಿ ಅಂತ ನಾವು ಹೇಳಕ್ಕೆ ಇಷ್ಟಪಡ್ತೀವಿ ಅಷ್ಟೇ. ನೋಡ್ರಿ, ಇವರು ಆವಾಗ ನಮಗೆ ಸಿಕ್ಕಿದಾಗ ನಮ್ಮ ಹತ್ರ ಯಾವುದು ಫೋಕೋ ಇತ್ತು. ಈಗ ನೆಕ್ಸ್ಟ್ ಟೈಮ್ ಸಿಕ್ಕಿದಾಗ ಸ್ಯಾಮ್ಸಂಗ್ ನೋಡಿದ್ದಾರೆ. ಇವ್ರ ಹತ್ರ ಐಫೋನ್ ಐತೆ ನೋಡ್ರಿ. ಐಫೋನ್ ಇರೋ ಅಷ್ಟು ದೊಡ್ಡ ಸಾಫ್ಟ್ವೇರ್ ಇವರು. ಕ್ಯಾಂಟ್ರ್ ನೋಡ್ತಾ ಇದ್ದೀರಲ್ಲ, ಅದು ಇವ್ರದ್ದೇ. ಎಲ್ಲ ನಮ್ಮದೇ ಅಂತ. ಇವಾಗ ನಮ್ಮ ಹೊಸ ಡ್ರೈವರ್ ಇವರು. ಹೊಸದಾಗಿ ಅವ್ರ ಅಪ್ಪಾಜಿ ಜೊತೆ ಟ್ರೈನಿಂಗ್ ತಗೊತಾ ಇದ್ದಾರೆ. ಏನು ಮುಂದಿನ ವರ್ಷ ಹೊಸ ಗಾಡಿ ಬರುತ್ತೆ. ಮುಂದಿನ ವರ್ಷಕ್ಕೆ ಈ ವರ್ಷ ಕೊನೆ ಎಂದಿಗೆ. ಹಾಂ, ಯುಗಾದಿಗೆ ತರ್ತಾರಂತೆ ಅಲ್ಲ? ಯುಗಾದಿ ಅಲ್ಲ, ಈ ವರ್ಷ ಕೊನೆ ಎಂದಿಗೆ. ಈ ವರ್ಷ ಕೊನೆ ಎಂದಿಗೆ ತರ್ತಾರಂತೆ. ನಮಗೊಂದು ರೌಂಡ್ ಕೊಡ್ತಾರೆ. ತಾಳ್ರಿ. ನಮ್ಮ ಕಂಡಕ್ಟ್ರು, ನಮ್ಮ ಗುರುಗಳು ಎಲ್ಲ ಹೋಗಿದ್ದಾರೆ. ನಮ್ಮ ಹೆವಿ ಡ್ರೈವರು ಬರ್ರಿ, ಇಲ್ಲಿ ಹೋಗಿ ಸ್ವಲ್ಪ ಹೊತ್ತು ಆರಾಮಾಗಿ ರೆಸ್ಟ್ ಮಾಡಿ ಆಮೇಲೆ ಇಲ್ಲಿಂದ ಹೊರಡಬೇಕು. ಸ್ನೇಹಿತರೆ, ನಾನು ಈಗ ತಾನೇ ಸ್ನಾನ ಮಾಡ್ಕೊಂಡು ಬಂದು ಇಲ್ಲಿ ಗಾಡಿಯಲ್ಲಿ ಕೂತಿದ್ದೀನಿ. ಬಟ್ಟೆ ಎಲ್ಲ ಚೇಂಜ್ ಮಾಡಿಕೊಂಡು ಒಂಥರ ಈ ಬಿಸಿಲಲ್ಲಿ ಸ್ನಾನ ಮಾಡಿದ್ದಕ್ಕೆ ಫುಲ್ಲು ಫ್ರೆಶ್ ಆಗಿಬಿಟ್ಟಿದೆ. ಅದು ಕೂಡ ಮುಂಬೈ ಕಡೆ ಎಲ್ಲ ತುಂಬ ಬಿಸಿಲು, ಸೆಕೆ ನೀರಿಗೆ ಬಾಡಿ ಎಲ್ಲ ಒಂಥರ ಆಗಿಬಿಟ್ಟಿತ್ತು. ನೋಡಿರಿ, ಇದೇ ರಾಜಸ್ಥಾನ್ ಡಾಬಾದಲ್ಲೇ ಆ ಟ್ಯಾಂಕ್ ಕಾಣಿಸ್ತಿದೆಯಲ್ಲ, ಆ ಟ್ಯಾಂಕ್ ಹತ್ರ ಸ್ನಾನ ಮಾಡಿಕೊಂಡು ಬಟ್ಟೆ ಎಲ್ಲ ವಾಶ್ ಮಾಡಿಕೊಂಡು ನಮ್ಮ ಸ್ನೇಹಿತರು ಇನ್ನೂ ಇಬ್ಬರು ಸ್ನಾನ ಮಾಡ್ತಾಯಿದ್ದಾರೆ ಅಲ್ಲಿ. ಅದೇ ಸಾಗರ್ ಅವರ ಅಪ್ಪಾಜಿ. ನಮ್ಮ ಹಿಂದೆಗಡೆ ಗಾಡಿ ನಿಂತೈತಲ್ಲ ಅವರೇ. ನಮ್ಮ ಉಮಾಪತಿಗಳು ನೋಡ್ರಿ, ಉಮಾಪತಿ ಗುರುಗಳು ಅಲ್ಲಿ ಅಂಗಡಿ ಹತ್ರ ಹೋಗಿದ್ದಾರೆ. ಅವರು ಸ್ನಾನ ಮಾಡಿದ್ರು, ಬಟ್ಟೆ ಎಲ್ಲ ಚೇಂಜ್ ಮಾಡಿಕೊಂಡು ನೋಡ್ರಿ ಅಲ್ಲೇ ನಿಂತಿದ್ದಾರೆ. ಗುರುಗಳೇ ನೋಡ್ರಿ, ತಿರುಗ್ತೈತೆ, ಬಿಡಿ ಸೇರ್ತಾ ಇದ್ದಾರೆ. ಫ್ರೆಶ್ ಆಗಿಬಿಟ್ಟವ್ರು ಅವರು. ಬಿಸಿಲಲ್ಲಿ ಒಂಥರ ತುಂಬ ಫ್ರೆಶ್ ಆಗಿಬಿಟ್ಟೈತೆ. ಈಗ ಊಟ ಮಾಡೋಕ್ಕೆ ಹೋಗಬೇಕು. ಇದೇ ರಾಜಸ್ಥಾನ್ ಡಾಬಾದಲ್ಲೇ. ಇಲ್ಲಿಂದ ಇನ್ನೇನು ಬಾರ್ಡ್ರ್ ಒಂದು 70 ಕಿಲೋಮೀಟ್ರ್ ಐತೆ. ಊಟ ಮಾಡಿಕೊಂಡು ಆರಾಮಾಗಿ ಹೋಗಬೇಕು. ತುಂಬ ಬಿಸಿಲು ಬೇರೆ ಇತ್ತು, ಅದರಿಂದಾಗಿ ಟೈರೆಲ್ಲ ಡಿಸ್ಕ್ ಎಲ್ಲ ತುಂಬ ಹೀಟ್ ಆಗಿರ್ತಾವಲ್ಲ, ಅದರಿಂದಾಗಿ ನಿಲ್ಲಿಸಿದ್ದೀವಿ ಗಾಡಿ. ನಾಳೆ ಬೆಳಗ್ಗೆ ಅನ್ನೋ ಅಷ್ಟೊತ್ತಿಗೆ ನಾವು ಬೆಂಗಳೂರಿಗೆ ಹೋಗಲೇಬೇಕು. ಬೆಳಗ್ಗೆನೇ ಸಿಟಿ ಒಳಗೆ ಹೋಗಬೇಕು. ನೈಟ್ ಹೋಗ್ಬಿಟ್ರೆ ಸಿಟಿ ಒಳಗೆ ಹೋಗ್ಬಿಟ್ಟು ಬೆಳಗ್ಗೆನೇ ಖಾಲಿ ಮಾಡಿಕೊಂಡು ಹಂಗೆ ನಾವು ಚೆನ್ನೈಗೆ ಹೋಗ್ಬಿಡ್ಬೋದು. ಅದರಿಂದಾಗಿ ನಮ್ಮ ತೌಫೀಕ್ ಅಣ್ಣವರು ಆ ಕಡೆಯಿಂದ ಬರ್ತಾ ಇದ್ದಾರಂತೆ. ಅವ್ರದ್ದು ಸ್ವಲ್ಪ ಪ್ರಾಬ್ಲಮ್ ಆಗಿ ಸ್ವಲ್ಪ ಡಿಲೇ ಆಗ್ಬೋದು ಅನಿಸುತ್ತೆ. ಗಾಡಿಯಲ್ಲಿ ಬ್ಲೇಡ್ ಸೆಟ್ಟಿಂದ ತೊಂದರೆ ಆಗೈತೆ ಅಂತಿದ್ರು. ಏನು ಮಾಡೋಕ್ಕಾಗಲ್ಲ, ಗಾಡಿ ಅಂದಮೇಲೆ ಏನೋ ಒಂದು ಆಗ್ತಾ ಇರ್ತವೆ. ಫಸ್ಟ್ ಇಲ್ಲಿ ಊಟ ಮಾಡಿ ಹೊಟ್ಟೆ ತುಂಬ ಓಡಬೇಕು. ಅವರು ಸಾಗರ್ ಇದ್ದಾರಲ್ಲ, ಅವ್ರ ಅಪ್ಪಾಜಿ ಅವರು ಸ್ನಾನ ಮಾಡ್ಕೋತಾ ಇದ್ದಾರೆ. ಇನ್ನು ಅವ್ರದ್ದು ಇನ್ನೂ ಮುಗ್ದಿಲ್ಲ. ಬಟ್ಟೆ ಹೋಗಿ ಸ್ನಾನ ಮಾಡ್ಕೊಂಡು ಇಲ್ಲಿ ಬಂದಿದ ತಕ್ಷಣವೇ ಊಟ ಮಾಡಿ ಇಲ್ಲಿಂದ ಹೊರಡಬೇಕು. ಬಟ್ಟೆ ಗಿಟ್ಟೆ ಎಲ್ಲ ಒಂಚೂರು ವಾಶ್ ಮಾಡ್ಕೊಂಡು ಇದ್ದೀವಿ. ಇನ್ನೂ ಊಟ ಮಾಡಿಲ್ಲ. 2 ಗಾಡಿ ಸೆಟ್ ಆಗ್ಬಿಟ್ಟಿದ್ದೀವ, ಹಿಂದೆ ಮುಂದೆ ಬರ್ತಾ ಇದ್ದೀವಿ. ಒಂದೇ ಕಡೆಗೆ ಹೋದವು. ಹಾಂ, ಕಾಲ ಬೇರೆ ಹೆಸರು ಹಾಸನ ಗಾಡಿ. ನಾವು ಏನಂತಾರೆ ಫ್ರೆಂಡ್ ಆಗ್ಬಿಟ್ಟಿದ್ದೀವಿ. ಅಲ್ಲಿಂದನೂ ಬರ್ತಾ ಇದ್ದೀವಿ ಮೇಲಕ್ಕೆ. ಅವ್ರದ್ದು ಸ್ನಾನ ಆಯ್ತಾ ಇಲ್ಲ? ಇನ್ನು ಊಟ ಮಾಡಬೇಕು. ಹಾಂ, ಆಯ್ತು, ಬರ್ತಾರೆ. ಮಾತಾಡ್ತಾ ಇದ್ದಾರೆ ನೋಡ್ರಿ. ಹೇಳ್ರಿ. ನಮಗೆ ಗೊತ್ತಿಲ್ಲ, ಓನರ್ ನಾವಲ್ಲ. ದುಡ್ಡು ಬಂದಿಲ್ಲ ಇನ್ನೂ. ಬಾಡಿಗೆ ದುಡ್ಡು ಸಿಕ್ಕಿಲ್ಲ, ಅಡ್ವಾನ್ಸ್ ಸಿಕ್ಕಿಲ್ಲ. ಬೇಡ ನಮ್ಗಳು. ಅದೇನೋ ಅವ್ರಿಗೆ ಬಿಟ್ಟಿದ್ದು ಬಾಡಿಗೆ. ಇನ್ನೂ ಅರ್ಧಬರ್ಧ ಅದೇನೋ ಡೀಸೆಲ್ ಬೇರೆ ಖಾಲಿ ಆಗ್ತಿದೆ ಅಂತಂದರೆ ಅದು ಏನು ಮಾಡ್ತಾರ ಗೊತ್ತಿಲ್ಲ. ಇಲ್ಲಿಂದ ಅಲ್ಲಿವರೆಗೆ ಹೋದ್ರೆ ಸಾಕಾಗ್ಬಿಟ್ಟಿದೆ ಬಾರ್ಡ್ರಿಗೆ. ಅಲ್ಲಿ ತೋಪಿಕ್ಕಿದ್ರೆ ತೋಪಿಕ್ಕೆ ಇಸ್ಕೋಬೇಕಾಗಿತ್ತು. ಇಲ್ಲಿ ಅಲ್ಲೇ ಅವರಿಲ್ಲ ಪೇಮೆಂಟ್ ಹಾಕಿ ಮಾಡ್ಕೊಡಂಗಿಲ್ಲ. ನಮ್ಮ ಗುರುಗಳು ಹಾಲು ಮಟರು ಚಪಾತಿ ರೊಟ್ಟಿ ಚಪಾತಿ ತಿಂತಾ ಇದ್ದಾರೆ. ಅವರು
ಹೆಂಗೈತಿ ಗುರುಗಳೇ? ಟೇಸ್ಟ್ ಮಾಡಿರಿ, ಹಾಕ್ರಿ ಇಲ್ಲಿ ಮಾಡ್ತೀವಿ ನಾವು. ಇಲ್ಲೇ ಹಾಕಪ್ಪ, ಇದರಲ್ಲೇ ತಿನ್ನೋದು. ನೀನು ಅದಕ್ಕೇನು ತಪ್ಪೆ. ರೊಟ್ಟಿ ಬೇಕಲ್ಲ ನನಗೆ ಎಂಥ ಕೆಲಸ ಮಾಡ್ತೀರ ನೀವು? ಹೆಂಗೈತೆ? ಸ್ನೇಹಿತರೆ, ನಾವು ಅಲ್ಲಿ ಎಲ್ಲ ಊಟ ಮಾಡಿಕೊಂಡು ಅಲ್ಲಿಂದ ನಾನ್ ಸ್ಟಾಪಾಗಿ ಗಾಡಿ ಓಡಿಸ್ಕೊಂಡು ಬಂದುಬಿಟ್ವಿ. ಪಾಡ್ರು ಮತ್ತು ಬೆಳಗಾವಿ, ಧಾರವಾಡ, ಹುಬ್ಳಿ, ಇದು ಚಿತ್ರದುರ್ಗ, ದಾವಣಗೆರೆ, ಚಿತ್ರದುರ್ಗ ಇವೆಲ್ಲ ಬಿಟ್ಟು ಸೀದಾ ಹತ್ತತ್ರ ಇದ್ದೀವಿ. ಹಿರಿಯೂರಲ್ಲಿ ತಿಂಡಿ ಮಾಡಿಕೊಂಡು ನಾವು ಇಲ್ಲೇ ಒಂದು ಹತ್ರ ಡಾಬಾದಲ್ಲಿ ಸೈಡ್ಗೆ ಹಾಕಿದ್ದೀವಿ, ಮರದ ಕೆಳಗಡೆ. ಇದೇ ಮರದ ಕೆಳಗಡೆನೇ ಈಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಅಣ್ಣವರು ಫೋನ್ ನೋಡ್ತಾಯಿದ್ರು. ನಾವು ನೈಟ್ ಹೋಗಬೇಕು ಬೆಂಗಳೂರಿಗೆ. ನೈಟ್ ಹೋದ್ರೇ ಖಾಲಿ ಆಗೋದು. ಅದರಿಂದಾಗಿ ಈಗ ಹೊರಡೋಣ ಬನ್ನಿ. ಇಷ್ಟೊತ್ತು ರೆಸ್ಟ್ ತಗೊಂಡಿದ್ದಾಯಿತು. ಸ್ನೇಹಿತರೆ, ವರ್ಷದ ಮೊದಲನೇ ಮಾವಿನಕಾಯಿ ತಿಂತಾ ಇದ್ದೀವಿ, ತೋತಾಪುರಿ. ಹೇಗೆ ಗುರುಗಳೇ? ನೋಡಿ, ನೀವು ತಿನ್ರಿ. ಹಾಂ, ತಂತೀನಿ. ಮಾಡೋಣ, ಟೇಸ್ಟ್ ಮಾಡೋಣ. ಮೇಲ್ಗಡೆ ಮಾತ್ರ ಉಪ್ಪು ಮೆತ್ತಿದ್ದಾನೆ ಅವನು. ಇಲ್ಲಿ ಟೋಲ್ ಹತ್ರ ತಗೊಂಡಿದ್ದವ. ಫಸ್ಟಿಗೆ 20 ರೂಪಾಯಿಗೆ ಒಂದು ಅಂದ, ಮತ್ತು 50 ರೂಪಾಯಿಗೆ 2 ಅಂತಾನೆ. ಹಿಂಗೆ ಟೋಪಿ ಹಾಕ್ತಾನಪ್ಪ ಎಲ್ಲ ತಗೊಂಡವ್ರಿಗೆ ಎಲ್ಲರಿಗೂ. ಬೈಲೆ ಗಾಡಿ ನಿಲ್ಸಿ ಬರ್ತೀನಿ ನಾನು, ಎಲ್ಲಿಗೂ ಹೋಗಲ್ಲ, ಹಿಂದೆನೇ ಬರ್ತೀನಿ, 10 ರೂಪಾಯಿ ಕೊಡ್ತಾ ಇದ್ದಾರೆ. ಮತ್ತೆ 1 ರೂಪಾಯಿ ವಾಪಸ್ ಕೊಡ್ತಾನೆ. 10 ರೂಪಾಯಿ ಕೊಡೋಕ್ಕೆ ಇಷ್ಟೊತ್ತು ಮಾಡ್ತಾ ಗೊತ್ತವ್ನ. ಗುಳು ತಿಂತಾ ಇದ್ದಾರೆ. ಹೆಂಗೈತ್ರಿ ಗುರುಗಳೇ? ಎಲ್ಲದಕ್ಕೂ ಸೂಪರ್ ಅಂತ ಹೇಳ್ತಿರೋದ್ರಿ. ತಿಂದಾಗ ಅದಕ್ಕೆ ಮಜಾ ಸಿಗತ್ತೆ. ಅವಾಗ ಅದು ಬರಲೇಬೇಕು. ಅವಾಗ ಖುಷಿ ಸಿಗುತ್ತೆ. ಹೌದಾ? ಸೂಪರ್ ಅಂದ್ರೆ ಅದಕ್ಕೊಂದು ಬೆಲೆ. ಹೊಸ ತಿನ್ನುವಾಗ ಟೈಮಲ್ಲಿ ಬೈಕ್ ಅಂತ ಯಾರೋ ಏನೋ ಕೇಳಿದ್ರೆ ಸೂಪರ್ ಆಗಿ ಅಂತಾನೆ. ಸ್ನೇಹಿತರೆ, ನಾವು ಇನ್ನು ಇದು ತುಮಕೂರು ಹತ್ತತ್ರ ಇದ್ದೀವಿ. ಅದೇ ಇದು ಟಿ ನರಸೀಪುರ ಐತಲ್ಲ, ಇಂಡಸ್ಟ್ರಿಯಲ್ ಏರಿಯಾ ಹತ್ತತ್ರ ಇದ್ದೀವಿ. ಅದೇ ಇಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಐತೆ ತುಮಕೂರ್ದು, ಹತ್ತತ್ರ ಇದ್ದೀವಿ. ಇದು ಅಂದರೆ ಬಿಸಿಲು ಹಗಲೊತ್ತಲ್ಲಿ. ರಾತ್ರಿ ಹೊತ್ತು ನೋಡಿದ್ರೆ ತಣ್ಣಗಿರುತ್ತೆ. ರಾತ್ರಿ ಹೊತ್ತು ಗಾಡಿ ಓಡಿಸೋಣ ಅಂತ ಮಾಡ್ತೀವಿ, ಬಿಸಿಲಲ್ಲಿ ಓಡ್ಸೋಕ್ಕಾಗಲ್ಲ ಅಂತ. ತಣ್ಣಗಿರೋದಕ್ಕೆ ಒಳ್ಳೆ ನಿದ್ದೆ ಬರುತ್ತೆ. ಏನು ಮಾಡೋಣ ಈ ಗುರುಗಳೇ? ಹಾಂ, ಹೌದು. ಅದೇ ಬೆಳಿಗ್ಗೆ ರೀಚ್ ಮಾಡೋಣ ಬೆಂಗಳೂರು ಅಂದರೆ ಒಳ್ಳೆ ತಣ್ಣನೆ ಗಾಳಿ. ಒಂದು ಕಡೆ ಬಂದಲ್ಲಿ 5 ನಿಮಿಷ ರೆಸ್ಟ್ ಮಾಡೋಣ, ಒಂದು 1/2 hour ಅಂದರೆ ಹಂಗಾಗಿ ಹೋಗೋಕ್ಕಾಗಿಲ್ಲ. ಎಷ್ಟೊತ್ತಿದ್ರು ಹೋಗಿ ಅಲ್ಲಿ ಟೈಮಲ್ಲಿ ಅವರು ಅನ್ಲೋಡ್ ಮಾಡ್ತಾರಂತೆ. ಅನ್ಲೋಡ್ ಮಾಡಿ ನೈಟ್ ಎಷ್ಟೊತ್ತಿದ್ರು ಅನ್ಲೋಡ್ ಆಗುತ್ತೆ. ಲಾಲ್ಬಾಗ್ ರೋಡಲ್ಲಿ ನೈಟ್ ಹೋಗ್ಬೇಕು ಅಲ್ಲಿಗೆ. ಹಗಲೊತ್ತಲ್ಲಿ ಹೋದರೆ ಅಲ್ಲಿ ಫೈನ್ ಹಾಕ್ತಾರೆ. ಫೈನ್ ಅಲ್ಲ, ಅಲ್ಲಿ ಅನ್ಲೋಡ್ ಮಾಡೋಕ್ಕಾಗಲ್ಲ. ಜಾಗ ಹಿಂಸೆಯಲ್ಲಿ ಭಾರಿ ಇಕ್ಕಟ್ಟು ಜಾಗಗಳವು. ಅಲ್ಲಿ ಗಾಡಿ ನಿಲ್ಲಿಸ್ಕೊಂಡು ಅನ್ಲೋಡ್ ಮಾಡೋಕ್ಕಾಗಲ್ಲ. ಅವ್ರಿಗೂ ಸಮಸ್ಯೆ, ನಮಗೂ ಸಮಸ್ಯೆ. ಅಲ್ಲಿ ಸುಮ್ಮನೆ ಯಾಕೆ ಅವರೇ ಹೇಳಿದ್ರು, ಬಂದರು ಖಾಲಿ ಆಗಲ್ಲಣ್ಣ ಹಗಲೊತ್ತಲ್ಲಿ ಹಂಗೆ ಹಿಂಗೆ ಅಂತ. ಅದರಿಂದಾಗಿ ನೈಟ್ ಹೋಗ್ತಾ ಇದ್ದೀವಿ. ಏನು ಮಾಡೋಕ್ಕಾಗಲ್ಲ. ಬಂದಿದ್ದಿದ್ರು ಆ ಟೈಮ್ಗೆ ಹೋಗೋಕ್ಕಾಗ್ತಿರ್ಲಿಲ್ಲ. 7-8 ಗಂಟೆ ಆಗ್ಬಿಡೋದು ಬೆಳಿಗ್ಗೆ. ಅದರಿಂದಾಗಿ ಎಲ್ಲ ಯೋಚನೆ ಮಾಡಿ ಯಾಕೆ ರಿಸ್ಕ್ ತೊಗೊಳ್ಳೋದು, ಆರಾಮಾಗಿ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಚೆನ್ನೈಗಂತೂ ನಾಳೆ ಹೋಗಲೇಬೇಕು ಅಂತ ಹೇಳ್ತಿದ್ದಾರೆ ಅವರು. ಏನೋ ಮಾಡೋಕ್ಕಾಗಲ್ಲ, ನಾಳೆ ರೀಚ್ ಮಾಡಲೇಬೇಕು. ಖಾಲಿ ಮಾಡಿಕೊಂಡು ಹಂಗೆ ಲಾಲ್ಬಾಗ್ ರೋಡಿಂದ ಹೊಸೂರು ರೋಡ್ ಹಿಡ್ಕೊಂಡು ಹಂಗೆ ಹೋಗ್ಬಿಡ್ಬೇಕು ಸಿಟಿ ಒಳಗಡೆಯಿಂದನೇ. ಅವೇನು ಹೊಸವೇನಲ್ಲ ನಮಗೆ ರೋಡುಗಳು. ಆರಾಮಾಗಿ ಹಿಂತೂರಿಗೆ ಹೋಗ್ಬಿಡ್ತೀವಿ. ಸ್ನೇಹಿತರೆ, ನಾವು ಅಲ್ಲೇ ನೆಲಮಂಗಲದ ಹತ್ರ ನಿಲ್ಸ್ಕೊಂಡಿದ್ದೀವಿ ಗಾಡಿ. ತುಂಬ ಮಳೆ ಬಂದೈತೆ ಬೆಂಗಳೂರಲ್ಲೆಲ್ಲ ಕೂಡ. ಅಲ್ಲಿ ನೆಲಮಂಗಲದ ಹತ್ರನೇ ನಿಲ್ಸ್ಕೊಂಡು ರಾತ್ರಿ ಈಗ ಹೊರಟಿರ್ತೀವಿ.
ಒಂದು 11:30 ಹಂಗೆ ಹೊರಟ್ವಿ ಅಲ್ಲಿಂದ. ಈಗ ನಾಯಿಂದಲ್ಲಿ ಸಿಗ್ನಲ್ ಹತ್ರ ಇದ್ದೀವಿ. ಸುಮಾರು ಗಾಡಿಗಳೆಲ್ಲ ಆಕ್ಸಿಡೆಂಟ್ ಆಗಿದ್ದಾವೆ ಈ ಮಳೆಯಿಂದಾಗಿ. ಅದಕ್ಕೆ ಯಾರಾದರೂ ಈ ಕಡೆ ಮಳೆ ಟೈಮಲ್ಲಿ ಸ್ವಲ್ಪ ನಿಧಾನಕ್ಕೆ ಓಡಾಡಿ. ಬೆಂಗಳೂರಲ್ಲಿ ಪಂಪ್ಸು ಅವೆಲ್ಲ ನೋಡ್ಕೊಂಡು ಓಡಾಡಿ. ಆ ಹಂಪ್ಸ್ ಹತ್ರನೇ ಸುಮಾರು 2-3 ಗಾಡಿಗಳು ಆಕ್ಸಿಡೆಂಟ್ ಆಗಿದ್ದಾವೆ. ಅಲ್ಲಿ ಸ್ವಲ್ಪ ಹೊತ್ತು ನಿಲ್ಲಿಸಿ ನೋಡಿ ಬೇಜಾರಾಗಿಬಿಡ್ತು. ಒಂದರಿಂದ ಒಂದು ಕಾರುಗಳು ಆಕ್ಸಿಡೆಂಟ್ ಆಗಿಬಿಟ್ಟಿದ್ದಾವೆ. ಅದರಿಂದಾಗಿ ಈ ಮಳೆ ಬಂದರೆ ಬ್ರೇಕ್ ಹಿಡಿದಿದ ತಕ್ಷಣ ಸ್ಕಿಡ್ ಆಗ್ತವೆ ಟೈರುಗಳು. ಅದರಿಂದಾಗಿ ಆಕ್ಸಿಡೆಂಟ್ ಆಗಿಬಿಡ್ತವೆ. ನಾವು ಈಗ ಇಲ್ಲಿಂದ ಇನ್ನೂ ಒಂದು 7-8 ಕಿಲೋಮೀಟ್ರ್ ಮೇಲೆ ಹೋಗಬೇಕು ಲಾಲ್ಬಾಗಿಗೆ. ಲಾಲ್ಬಾಗ್ ರೋಡಲ್ಲಿ ಖಾಲಿ ಆಗುತ್ತೆ. ಅಲ್ಲಿ ತಲೆನೇ ಕೆಟ್ಟೋಗುತ್ತೆ ಸಿಟಿಯಲ್ಲಿ. ನೈಟಲ್ಲಿ ಏನು ಟೆನ್ಷನ್ ಇರಲ್ಲ ಅಂತ ನಾವು ಅಂದ್ಕೊಂಡು ಬರ್ತಾಯಿದ್ರೆ ನೈಟಲ್ಲಿ ಸಹ ತುಂಬ ಟ್ರಾಫಿಕ್ ಇತ್ತು. ಇಲ್ಲಿ ಗೊರಗುಂಟೆಪಾಳ್ಯ, ಯಶವಂತಪುರದ ಕಡೆ ಎಲ್ಲ ಇಲ್ಲಿ ಫ್ಲೈಓವರ್ ಮೇಲೆ ಬಿಡ್ತಾರೆ ಅಂದರೆ ಅಲ್ಲಿ ಪೀಣ್ಯ ಫ್ಲೈಓವರ್ ಮೇಲೇ ಬಿಡಲಿಲ್ಲ. ಕೆಳಗಡೆಯಿಂದ ಬಂದಿದ್ದು ತುಂಬ ಲೇಟ್ ಆಯಿತು. ಸಿಗ್ನಲ್ ಹತ್ರ ಇಷ್ಟೊತ್ತಾದರೂ ಫುಲ್ಲು ಟ್ರಾಫಿಕ್ಕು ಇಲ್ಲಿ. ಇಷ್ಟೊತ್ತು ಕಾರವ್ರ ಟ್ರಾಫಿಕ್ ಆಯಿತು. ಈಗ ಲಾರಿಯವ್ರ ಟ್ರಾಫಿಕ್ ಇನ್ನು ಮೇಲೆ ಇಲ್ಲಿಂದ. ಯಾಕಂದರೆ ಎಲ್ಲ ಗಾಡಿಗಳು ಹೀಗೆ ಸಿಟಿ ಒಳಗೆ ನುಗ್ಗೋದು. ಲಾರಿಗಳು ಜಾಸ್ತಿ, ಲಾರಿಗಳು, ಕ್ಯಾಂಟ್ರುಗಳು ಎಲ್ಲ ಪ್ರತಿಯೊಂದು. ಈ ಲಾರಿಗಳೆಲ್ಲ ಆಲ್ಮೋಸ್ಟು ಎಲ್ಲ ಪಾರ್ಸಲ್ ಬಂದಿರೋ ಅಂಥವೆ. ಇವೆಲ್ಲ ಕೂಡ ಕಳ್ಳಸಿಪಾಳ್ಯ ಕಡೆ ಹೋಗೋವಂಥವೆ ಇವೆಲ್ಲ. ಯಾಕಂದರೆ ಅಲ್ಲೇ ಜಾಸ್ತಿ ಖಾಲಿ ಆಗೋದು. ಅಲ್ಲಿಂದ ಬೇರೆ ಬೇರೆ ಕಡೆ ಡಿಸ್ಟ್ರಿಬ್ಯೂಟ್ ಆಗಿಬಿಡ್ತವೆ ಅವು ಡಿವೈಡ್ ಆಗಿ. ಸ್ನೇಹಿತರೆ, ನೈಟು 2 ಗಂಟೆ ಆಯ್ತು ಇಲ್ಲಿಗೆ ಬರೋ ಅಷ್ಟೊತ್ತಿಗೆ. ನೋಡಿರಿ, ಇದು ಸಣ್ಣ ಗಳ್ಳಿ ಒಳಕ್ಕೆ ನಿಲ್ಲಿಸಿದ್ದೀವಿ ಗಾಡಿ ತಂದು. ಇಲ್ಲಿ ಕಾಣಿಸ್ತೈತಲ್ಲ, ಇಲ್ಲೇ ಖಾಲಿ ಆಗೋದು. ಇಲ್ಲಿ ಮುಚ್ಚಿದ್ದಾರೆ ನೋಡ್ರಿ, ಇಲ್ಲಿ ಶ್ಯಾಮ್ ಲಾಜಿಸ್ಟಿಕ್ಸ್ ಅಂತ ಇಲ್ಲೇ ಖಾಲಿ ಆಗೋದು. ಖಾಲಿ ಮಾಡಿಕೊಂಡು ಬೇಗ ಇಲ್ಲಿ ಹೊಸೂರು ರೋಡಿಂದ ಲಾಲ್ಬಾಗ್ ರೋಡಲ್ಲಿ, ಹೊಸೂರು ರೋಡಲ್ಲಿ ಹಂಗೆ ಹಿಡ್ಕೊಂಡು ಹಂಗೆ ಹೋಗ್ಬಿಡ್ಬೇಕು ಎಲೆಕ್ಟ್ರಾನಿಕ್ ಸಿಟಿ ಕಡೆ, ಚೆನ್ನೈಗೆ. ಎಲ್ಲಾದರೂ ಬರೀ ನಾಯಿಗಳದ್ದೇ ಅವಳಿ ಇಲ್ಲಿ ಬೋ ಅಂತಲೇ ಇರ್ತವೆ. ಏನೂ ಮಾಡೋಕ್ಕಾಗಲ್ಲ. ನೋಡಿರಿ, ಈ ಗಲ್ಲಿಯಲ್ಲಿ ಬಿಟ್ಟಿದ್ದೀವಿ. ನಮ್ಮ ಗುರುಗಳು ವಾಕಿಂಗ್ ಹೋಗಿದ್ರು, ಇತ್ತನೇ ಬರ್ತಾಯಿದ್ದಾರೆ. ಇಲ್ಲಿಗೋಗಿದ್ರಿ? ಇಷ್ಟೊತ್ತಲ್ಲಿ ಇಲ್ಲಿ ಓಡಾಡೋದು ಏನಪ್ಪ? ಇಷ್ಟೊತ್ತಲ್ಲಿ ಓಡ್ತಾ ಇದೆಯಾ? ಯಾವ ಊರಿನಿಂದ? ನಮಗೆ ಕೇಳ್ಯಾರ, ಅದು ಬೆಂಗಳೂರಲ್ಲಿ. ಅದು ನನ್ನ ಇಲ್ಲೋದ್ರೂ ಬಚಾವ್ ಆಗ್ತಾರಂತೆ ನಮ್ಮ ಗುರುಗಳು. ಆ ಧೈರ್ಯ ನಮಗೆ ಐತಿಲ್ಲ. ಅದು ಬೆಂಗಳೂರಲ್ಲಿ. ಸಿಟಿಯಲ್ಲಿ ಸ್ವಲ್ಪ ಬೇಗ ಖಾಲಿ ಮಾಡ್ಕೊಂಡು ಬೆಳಗಿನ ಜಾವ ಬೇಗ ಓಡಬೇಕು. ಇಲ್ಲ ಅಂದರೆ ಇಲ್ಲಿ ಭಾರಿ ರೋದನೆ ಆಗಿಬಿಡುತ್ತೆ. ಇಲ್ಲಿ ಅಂಗಡಿಯವ್ರುಗಳ್ದು ಗಾಡಿಗಳು ಮತ್ತೆ ತೆಗಿಯೋಕ್ಕಾಗಲ್ಲ, ತಿಂದ್ಬಿಡ್ತಾರೆ ಇಲ್ಲಿ ಬೆಳಿಗ್ಗೆನೇ. ಅದಕ್ಕೆ ಬೇಗ ಬರೋಕ್ಕೆ ಹೇಳಿದ್ದೀನಿ. ಬೇಗ ಬಂದು ಖಾಲಿ ಮಾಡಿಬಿಡ್ತಾರೆ. ಬೇಗ ಖಾಲಿ ಮಾಡ್ಕೊಂಡು ಹೋಗ್ಬೇಕು. ನಾಯಿಗಳಂತೂ 2 ಗಂಟೆ ಒಳಗಡೆ ಖಾಲಿ ಆಯ್ತು. ಅಲ್ಲಿ ಹುಡುಗಿರು ಎಷ್ಟು ಜನ ಇದ್ರಪ್ಪ ಇಷ್ಟೊತ್ತಲ್ಲಿ. ನಮ್ಮ ಮನೆಯಲ್ಲಿ ಏನಾದರೂ ನಮ್ಮ ದೊಡ್ಡಪ್ಪವರು ನಾನು 9 ಗಂಟೆಗೆ 10 ಗಂಟೆಗೆ ಮನೇಲಿ ಇಲ್ಲಾಂದ್ರೆ ಪೈ ಅಂತಾರೆ ಗುರುಗಳೇ. ಈಗ ಸುಮಾರು 1:30 ಆದರೂ ಕೂಡ ಯಾರ್ಯಾರು ಹುಡುಗರ ಜೊತೆ ಹುಡುಗಿರು ಅಲ್ಲಿ ಒಂದೊಂದು ಸಂಧಿಯಲ್ಲಿ ಒಂದು ಅಂಗಡಿಗಳು ಇರ್ತಾವಲ್ಲ, ಅಂಥ ಹತ್ರ ಎಲ್ಲ ಗಲ್ಲಿಗಳಲ್ಲಿ ಏನೇನೋ ವ್ಯವಹಾರಗಳು ಮಾಡ್ತಿರ್ತಾರೆ. ಏನು ವ್ಯವಹಾರಗಳು? ಏನೋ ಹಂಗೆ ಮಾತುಕತೆ ಇರ್ತವೆ ಇಷ್ಟೊತ್ತಾದ್ರು. ಯಾರು ನಮ್ಗೆ ಯಾಕೆ ಬೇಕು ಎಲ್ಲ ಮಾಡ್ತಾಯಿದ್ರು. ಅದು ನೋಡೋದಕ್ಕೆ ಚೆನ್ನಾಗಿದ್ದಾರೆ. ಜೀನ್ಸ್ ಪ್ಯಾಂಟ್ಗಳು ಹಾಕೊಂಡು ಟೀ ಶರ್ಟ್ ಹಾಕೊಂಡು ಅವರು ಡ್ಯೂಟಿಗೆ ಹೋಗೋರು. ತುಂಬ ಚೆನ್ನಾಗಿ ರೆಡಿಯಾಗಿ. ಅದು ಈ ಟೈಮಲ್ಲಿ ಏನು ಕೆಲಸ? ಇದು ಭಯ ಇಲ್ಲ. ಎಲ್ಲಿ ಇಲ್ಲಿರೋರು ಮಾಡಲ್ಲ ಗುರುಗಳು, ಎಲ್ಲ ಹೊರಗಡೆಯಿಂದ ಬಂದಿರ್ತಾರಲ್ಲ. ಇಲ್ಲಿ ಐಟಿ ಕಂಪ್ನಿಗಳು ನಡೀತಾವೆ. ಹಂಗಾಗಿ ಅವರು ಐಟಿ ಬಿಟಿಗೆ ಹೋಗಿದ್ದೀವಿ ಅಂತಾರೆ, ಯಾವುದೋ ಫಂಕ್ಷನಿಗೆ ಹೋಗಿದ್ದೀವಿ ಅಂತಾರೆ. ಪಿ ಜಿಯಲ್ಲಿರೋರು ಆ ಥರ ಮಾಡ್ತಾರಲ್ಲ. ಹೌದು, ಪಿ ಜಿಯಲ್ಲಿರೋ ಅವ್ರಿಗೆ ಹೇಳೋಕ್ಕೆ ಕೇಳೋಲ್ಲ. ನಾವೆಲ್ಲ ಹೋಗಿದ್ದೀವಿ ಅಂದರೆ ಫಂಕ್ಷನ್ಗೆ ಹೋಗಿದ್ವಿ, ಯಾವುದೋ ಬರ್ತ್ಡೇ ಆಯಿತು, ಆ ಬರ್ತ್ಡೇ ಈ ಬರ್ತ್ಡೇ ಅಂತಾರೆ, ಒಳಗೆ ಬಿಡಿಸ್ಕೊಂತಾರೆ. ಹಂಗೆ ಏನು ಮಾಡೋಕ್ಕೆ ಬರೋದು. ಏನು ಹಂಗೆ ರೆಡಿ ಇರ್ತಿದ್ದೀರೋ ಹುಡುಗಿರ್ ತೋರ್ಸಕ್ಕೆ? ಬಾಂಡ್ಲಿ ಆಗಿದೆ. ನಿನ್ನೆ ನನ್ನ ಹೆಂಡತಿ ಸಾಕಾಯ್ತೆ
ಕೂದಲೆಲ್ಲ ಉದ್ರೋಗಿದೆ ಬೈತಾಳೆ ಎಲ್ಲ ನಿನ್ನ ಆಶೀರ್ವಾದ ಅನ್ನೋದು ಬೈದು 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 ಈ ಕೂದಲೆಲ್ಲ ಎಷ್ಟು ಹುಡುಗಿ ಚೆನ್ನಾಗಿದ್ರು ಇಲ್ಲ ಅಲ್ಲಿ ನೋಡೋಕೆ ಚೆನ್ನಾಗಿದ್ರು ಅದು ನಮಗೆ ಬೇಕಾಗಿ ಹುಡುಗಿಯರು ಚೆನ್ನಾಗಿದ್ರು ಅಂದರೆ ಯಾವ ರೇಂಜಲ್ಲಿ ನೋಡಿರ್ಬೋದು ನಮ್ಮ ಗುರುಗಳು ಆ ರೇಂಜಲ್ಲಿ ಏನಾದರೂ ನೋಡಿದ್ರಾ? ಇಲ್ಲ ಇಲ್ಲ ಹಂಗೇನಿಲ್ಲ, ಸುಮ್ಮನೆ ಹಂಗೆ ನಾವು ಬರೋ ಟೈಮಲ್ಲಿ ಅವರು ನಾವು ಅಲ್ಲಿ ಟರ್ನಿಂಗಲ್ಲಿ ಗಾಡಿ ನಿಲ್ಸಿದಾರಲ್ಲ, ಅಲ್ಲಿ ಗಾಡಿ ಟರ್ನೇ ಆಗಲ್ಲ, ಒಂದೇ ಸರಿ ಬಂದು ತಿರ್ಸಿದ್ರೆ ಲಾಂಗಲ್ಲಿ ತಕ್ಕೋಬೇಕು. ಹಂಗೆ ನಿಲ್ಲಿಸ್ತಾರೆ ಎಲ್ಲಾದರೂ ಕ್ರಾಸಲ್ಲಿ ಗಾಡಿ ನಿಲ್ಲಿಸ್ಬಿಟ್ಟು ಮಲ್ಕೊಂಡು ನೋಡ್ತಾ ಇದ್ದಾನೆ ಗಾಡಿ ತಿರುಗಿಸ್ತಾ ಇದ್ರೆ. ಹಾಂ ಅಲ್ಲ ಆ ಕಡೆ ಹಿಂಗೆ ಸ್ವಲ್ಪ ನೋಡಿ, ಇಲ್ಲೆಲ್ಲ ಜಾಗ ಐತಲ್ಲ, ಇಲ್ಲೆಲ್ಲ ತಂದು ಹಾಕೋಬೋದಲ್ಲ. ಕರೆಕ್ಟಾಗಿ ಅಲ್ಲಿ ಮೂಲೆಯಲ್ಲೇ ನಿಲ್ಸ್ಕೊಂಡಿರ್ತಾನೆ. ಅಲ್ಲಿ ಮತ್ತೆ ಗಾಡಿ ಏನಾದರೂ ಟಚ್ ಆದರೆ ಟಚ್ ಮಾಡಿಬಿಟ್ರಪ್ಪ ಅಂತಾರೆ. ಟರ್ನಿಂಗಲ್ಲೇ ಅಲ್ಲಿ ನೋಡಿದ್ರೆ ರಪ್ಪ 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 ಅಂತ ಹೋಗ್ತಾವೆ ಗಾಡಿಗಳು. ಅಲ್ಲಿ ನೋಡಿದ್ರೆ ಒಂದು 2-3 ಗಾಡಿಗಳು ಆಕ್ಸಿಡೆಂಟು, ಒಂದರಿಂದ ಮುತ್ತಿಟ್ಕೊಂಡು. ಬರೀ ಅಲ್ಲೆಲ್ಲಾದರೂ ಟೀ ಹಂಗಿದ್ರೆ ಒಂದು ಟೀ ಕುಡ್ಕೊಂಬರ ಅಲ್ಲೆಲ್ಲ ಅಲ್ಲಿ ಕಾರ್ನರ್ ಸಿಗುತ್ತೆ ಅಲ್ಲಿ ಬರ್ರಿ ಹೋಗಿ ಬರೋಣ. ಬೆಂಗಳೂರು ಲಾಲ್ಬಾಗ್ ರೋಡಲ್ಲಿ ಖಾಲಿ ಮಾಡಿಕೊಂಡು ಸಿಟಿಯಲ್ಲಿ ಅದೇ ಹೊಸೂರು ರೋಡಲ್ಲಿ ಬಂದು ಕೃಷ್ಣಗಿರಿ, ವನಿಯಂಬಡಿ, ಅಂಬೂರು, ಕಾಂಚೀಪುರಮು, ಸೀದಾ ಚೆನ್ನೈ ಹತ್ರ ಶ್ರೀಪೆರಂಬದೂರು ಹತ್ರಕ್ಕೆ ಬಂದಿದ್ದೀವಿ. ಇಲ್ಲಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಹೋಗ್ತಾ ಇದ್ದೀವಿ ಗಾಡಿ ತೊಗೊಂಡು. ಏನು ಇದೆಲ್ಲ ಕೂಡ ಇಂಡಸ್ಟ್ರಿಯಲ್ ಏರಿಯಾ, ಸಿಪ್ಕೋಟು, ಶ್ರೀಪೆರಂಬದೂರು ಇಂಡಸ್ಟ್ರಿಯಲ್ ಏರಿಯಾ ಎಲ್ಲ ಕೂಡ ಫ್ಯಾಕ್ಟ್ರಿಗಳೇ ಇರ್ತವೆ ಆ ಕಡೆ ಈ ಕಡೆ ಎಲ್ಲ. ನೋಡಿರಿ ಎಲ್ಲ ಫ್ಯಾಕ್ಟ್ರಿಗಳು, ಡೆಲ್ಲು ಕಂಪ್ಯೂಟ್ರು, ಡೆಲ್ಲು, LG ಇದೆಲ್ಲ ಕಂಪ್ನಿಗಳಿದ್ದಾವೆ ಇಲ್ಲೆಲ್ಲ ಕೂಡ. ಈಗ ಎದ್ದು ಬರ್ತಾ ಇದ್ದಾರೆ ಕಳ್ಳ ಬಂದಂಗೆ. ಸೆಕೆ ಅಂದರೆ ಸೆಕೆ ಇಲ್ಲಿ. ನಾವು ಇನ್ನೂ ಹಂಗೂ ಬರ್ಬೋದು, ಆದರೆ ಆ ರೋಡು ಸರಿ ಇಲ್ಲ, ಅದರಿಂದಾಗಿ ಹಿಂಗೆ ಬರ್ತಾಯಿದ್ದೀವಿ. ಇದು ಅಷ್ಟೊಂದೇನು ಚೆನ್ನಾಗಿಲ್ಲ, ಹೆಂಗೆ ಬೇಕಾದರೂ ಬರ್ಬೋದು ಇದ್ರೊಳಕ್ಕೆ. ಬಟ್ ಆದರೂ ಅಲ್ಲಿ ರೈಲ್ವೆ ಇದು ಅಡ್ಡ ಬರುತ್ತೆ ನಮಗೆ, ಅದರಿಂದಾಗಿ ನಾವು ಹಿಂಗೆ ಬರ್ತಾಯಿದ್ದೀವಿ. ಅದು ಸರಿ ಇಲ್ಲ ದಾರಿಗಳು ಆ ಕಡೆ. ಏನ್ರಿ ಗುರುಗಳೇ ಹೆಂಗೈತೆ ಸೆಕೆ? ಹಾಂ ಊಟ ಮಾಡಿದ್ರೆ ಇಲ್ಲ? ಏನು ತಿಂದ್ರಿ? ಎಲ್ಲಿ? ಬರೋ ರೋಡಲ್ಲಿ. ಅಲ್ಲೇ ಆಂಬೂರ್ ಹತ್ರ ದೋಸೆ ತಿಂದಿದ್ದು, ಅದು ಬಿಸಿ ಬಿಸಿದೆ ಹಾಕೋಕೊಟ್ಟಿದ್ರು, ಚೆನ್ನಾಗಿತ್ತು ಅಲ್ವಾ? ನಾನು ಹೋದ್ಸಲ ಇಲ್ಲಿ ಏಷ್ಯನ್ ಪೈಂಟ್ಸ್ ಬಂದಿದ್ನಲ್ಲ, ಅದೇ ಫ್ಯಾಕ್ಟ್ರಿಗೆ ಮತ್ತೆ ಬಂದಿದ್ದೀವಿ. ಈ ಸರಿ ಏನೋ ಬೇಗ ಖಾಲಿ ಮಾಡ್ತಾರೆ ಹಂಗೆ ಹಿಂಗೆ ಅಂತಂದಿದ್ರು, ನೋಡಬೇಕು. ಸ್ನೇಹಿತರೆ ಇಲ್ಲೇ ಏಷ್ಯನ್ ಪೈಂಟ್ ಹತ್ರನೇ ಬಂದಿದ್ದೀವಿ. ನಮ್ಮ ಗುರುಗಳನ್ನ ಕಳಿಸಿದ್ದೀನಿ ಅಲ್ಲಿ ಮಾತಾಡ್ಕೊಬರೋಕ್ಕೆ, ಅಲ್ಲಿ ಸೆಕ್ಯೂರಿಟಿ ಗೇಟಲ್ಲಿ. ಅದೇ ಏಷ್ಯನ್ ಪೈಂಟ್ಸು. ಇದು ಬ್ಯಾಕ್ ಗೇಟು, ಫ್ರಂಟ್ ಗೇಟ್ ಆ ಕಡೆ ಇದೆ. ಇನ್ನು ಸ್ವಲ್ಪ ಆ ಕಡೆ ಹೋದರೆ ಫ್ರಂಟ್ ಗೇಟ್ ಸಿಗುತ್ತೆ, ಅಲ್ಲಿ ಲಾರಿ ನಿಂತೈತಲ್ಲ ಆ ಕಡೆ. ಇದು ಬ್ಯಾಕ್ ಗೇಟು. ಇಲ್ಲೇ ಲೋಡಿಂಗ್ ಗಾಡಿಗಳು ಮತ್ತು ಅನ್ಲೋಡಿಂಗ್ ಗಾಡಿಗಳು ಹಿಂಗೆ ಹೋಗೋದು. ಅಲ್ಲಿ ಹೋಗಿ ಅಲ್ಲಿ ಅವರೊಂದು ಇದು ಕೊಡ್ತಾರೆ, ಕತ್ತಿಗೆ ಡ್ರೈವರ್ದೊಂದು ID ಕಾರ್ಡ್ ಥರ ಕೊಡ್ತಾರೆ, ಮತ್ತು ಒಂದು ಗೈಡ್ ಒಂದು ಕೊಡ್ತಾರೆ, ಕಂಪ್ನಿ ಒಳಗಡೆ ಏನೇನು ರೂಲ್ಸು ಎತ್ತ ಏನೇನು ಅಂತ. ಅದ್ರ ಜೊತೆ ಮತ್ತು ಅದು ಗಾಡಿಗೆ ಅಲ್ಲಿ ಏನಾದರೂ ಬಕೆಟು, ಸ್ಟವ್ ಆ ಥರ ಏನಾದರೂ ಇಟ್ಕೊಂಡಿದ್ರೆ ಅವನ್ನೆಲ್ಲ ತೆಗೆಸ್ತಾರೆ. ತುಂಬ ರೂಲ್ಸು. ಅಲ್ಲಿ ಹೋಗಿ ಒಂದು 2 ಅವರ್ ನಿಂತ್ಕೋಬೇಕು ಫ್ಯಾಕ್ಟ್ರಿ ಒಳಗಡೆನೂ. ಅದಾದಮೇಲೆ ಅಲ್ಲಿ ಅನ್ಲೋಡಿಂಗ್ ಪಾಯಿಂಟಿಗೆ ಅವ್ರು ಹೇಳ್ತಾರೆ ಗಾಡಿ ನಂಬರು ಈ ಥರ ತಗೊಬರ್ರಿ ಅಂತ, ಆವಾಗ ಹೋಗ್ಬೇಕಾಗುತ್ತೆ. ತುಂಬ ರೂಲ್ಸು, ಏನು ಮಾಡೋಕ್ಕಾಗಲ್ಲ. ಬಂದಿದ್ದು ಈ ಫ್ಯಾಕ್ಟ್ರಿಗೆ ಬರಬಾರ್ದು ಅಂದ್ಕೊಂಡಿದ್ದೆ, ಬಟ್ ಆದರೂ ಏನೂ ಮಾಡೋಕ್ಕಾಗಲ್ಲ. ಬಂದಿದ್ದೀವಿ, ಏನೇ ಬಂದರೂ ಈಗ ಅನುಭವಿಸ್ಬೇಕು, ಏನೂ ಮಾಡೋಕ್ಕಾಗಲ್ಲ. ಅನ್ಲೋಡ್ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ.